மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். நாங்களும் பெரியாரை வச்சிருக்கிறோம், அம்பேத்கரை வச்சிருக்கிறோம். சனாதனத்தை ஒழிக்கப்படும் தான் நாங்கள் களத்தில் இறங்கியிருக்கிறோம். ತಮಿಳುನಾಡಿನ ವಿಜಯ್ ನೇತೃತ್ವದ ಟಿವಿಕೆ ಹಾಗೆ ಡಿಎಂಕೆ ಪಕ್ಷಗಳು ಸನಾತನ ಧರ್ಮದ ವಿರುದ್ಧದ ದ್ವೇಷಪೂರಿತ ರಾಜಕಾರಣದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂತ ತಮಿಳುನಾಡು ಬಿಜೆಪಿ ನಾಯಕ ಅಣ್ಣಾಮಲೈ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಸನಾತನ ಧರ್ಮದ ಬಗ್ಗೆ ನಡೀತಾ ಇರುವ ಚರ್ಚೆಗಳು ಈಗ ರಾಜ್ಯಾದ್ಯಂತ ಕಿಚ್ಚು ಹಚ್ಚೋದಕ್ಕೆ ಶುರುವಾಗ್ಬಿಟ್ಟಿದೆ. ಇತ್ತೀಚೆಗೆ ತಮಿಳುನಾಡು ವಿಧಾನಸಭಾ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ಬಗ್ಗೆ ತಮ್ಮ ಹಳೆಯ ವಿವಾದಾತ್ಮಕ ಹೇಳಿಕೆಗಳನ್ನು ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಟಿವಿಕೆ ಶಾಸಕ ವಿಎಂಎಸ್ ಮುಸ್ತಾಫಾ ಅವರು ಉದಯನಿಧಿ ಪರವಾಗಿ ಮಾತಾಡಿದ್ದಾರೆ. ಇದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಇದ್ರ ಬಗ್ಗೆ ಎಕ್ಸ್ನಲ್ಲಿ ಸುದೀರ್ಘ ಪೋಸ್ಟ್ ಮಾಡಿರುವಂತಹ ಕೆ ಅಣ್ಣಾಮಲೈ ಡಿಎಂಕೆ ಹಾಗೆ ಟಿವಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ. ಡಿಎಂಕೆ ಹಾಗೆ ಟಿವಿಕೆ ಎರಡೂ ಪಕ್ಷಗಳು ಹಿಂದೂ ನಂಬಿಕೆ ಮತ್ತು ಸಂಪ್ರದಾಯಗಳ ಮೇಲೆ ದ್ವೇಷವನ್ನ ಇಟ್ಕೊಂಡಿವೆ. ಇವುಗಳು ಜನರನ್ನ ದಾರಿ ತಪ್ಪಿಸೋದಕ್ಕೆ ಟ್ರೈ ಮಾಡ್ತಾ ಇವೆ ಅಂತ ಹೇಳಿದ್ರು. ಈ ಎರಡೂ ಪಕ್ಷಗಳಿಗೆ ಧೈರ್ಯ ಇದ್ರೆ ಚುನಾವಣಾ ಪ್ರಚಾರದ ಟೈಮ್ನಲ್ಲೇ ಸನಾತನ ಧರ್ಮವನ್ನ ಗುರಿಪಡಿಸೋದೇ ನಮ್ಮ ರಾಜಕೀಯ ಅಂತ ಬಹಿರಂಗವಾಗಿ ಹೇಳ್ಕೊಳ್ಬೇಕಾಗಿತ್ತು. ಒಂದು ಸೆಕ್ಯುಲರಿಸಂ ಹೆಸರಲ್ಲಿ ನಾಟಕ ಆಡಿ ಈಗ ಕೋಟ್ಯಾಂತರ ಜನರ ನಂಬಿಕೆಗೆ ಅವಮಾನ ಮಾಡ್ತಾ ಇವೆ ಅಂತ ಆರೋಪ ಮಾಡಿದ್ದಾರೆ. ಸನಾತನ ಧರ್ಮ ಅನ್ನೋದು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋ ಪಂಚಿಂಗ್ ಬ್ಯಾಗ್ ಅಲ್ಲ. ಇಂತಹ ದಾಳಿಗಳನ್ನ ಪದೇ ಪದೇ ಹಿಂದೂ ಸಮಾಜ ಸಹಿಸೋದಿಲ್ಲ ಅಂತಾನೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಜೆಪಿಯ ಈ ಆರೋಪಗಳಿಗೆ ಪ್ರತಿಯಾಗಿ ಡಿಎಂಕೆ ತನ್ನ ನಿಲುವನ್ನ ಇನ್ನೂ ಸಮರ್ಥನೆ ಮಾಡಿಕೊಳ್ತಾ ಇದೆ. ನಮ್ಮ ವಿರೋಧ ಯಾವುದೇ ಧರ್ಮ ಅಥವಾ ವೈಯಕ್ತಿಕ ನಂಬಿಕೆಯ ವಿರುದ್ಧ ಅಲ್ಲ, ಬದಲಿಗೆ ಸನಾತನ ಧರ್ಮದ ಹೆಸರಲ್ಲಿ ನಡೆಯೋ ಜಾತಿ ತಾರತಮ್ಯ ಹಾಗೆ ಸಾಮಾಜಿಕ ಅಸಮಾನತೆಯ ವಿರುದ್ಧ ನಮ್ಮ ಹೋರಾಟ ಅಂತ ಡಿಎಂಕೆ ನಾಯಕರು ತಿಳಿಸಿದ್ದಾರೆ. ನಟ ವಿಜಯ್ ಅವರ ಟಿವಿಕೆ ಪಕ್ಷ ಆರಂಭದಲ್ಲಿ ತಟಸ್ಥ ನಿಲುವನ್ನ ತಳೆಯಬಹುದು ಅಂತಾನೆ ಅಂದ್ಕೊಳ್ಳಾಗಿತ್ತು. ಆದರೆ ಶಾಸಕ ಮುಸ್ತಫಾ ಅವರು ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನು ಬೆಂಬಲಿಸಿರೋದು ಟಿವಿಕೆ ಕೂಡ ಡಿಎಂಕೆ ಹಾದಿಯಲ್ಲೇ ಸಾಗ್ತಾ ಇದೆ ಅನ್ನೋ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದು ಮುಂಬರೋ ಚುನಾವಣೆಗಳಲ್ಲಿ ದೊಡ್ಡ ರಾಜಕೀಯ ಧ್ರುವೀಕರಣಕ್ಕೂ ಕೂಡ ಕಾರಣ ಆಗಬಹುದು ಅಂತ ಹೇಳ್ಬೋದು. ಹಾಗೆ ತಮಿಳುನಾಡಿನಾದ್ಯಂತ ಈ ವಿಷಯವಾಗಿ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ, ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಈ ಚರ್ಚೆ ಅಗತ್ಯ ಅನ್ನೋ ವಾದ ಕೂಡ ಕೇಳಿಬರ್ತಾ ಇದೆ. ಆದರೆ ಅಣ್ಣಾಮಲೈ ಅವರ ಈ ತೀಕ್ಷ್ಣ ಪ್ರತಿರೋಧ ಬಿಜೆಪಿಗೆ ಹಿಂದೂ ಮತಗಳನ್ನು ಒಗ್ಗೂಡಿಸೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೂ ವಿಶ್ಲೇಷಣೆ ಮಾಡಲಾಗ್ತಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.